ನಾವು ದಿನನಿತ್ಯ ಸೇಮ್ ಪ್ರಶ್ನೆ ಕೇಳ್ತೀರಿ. ನಾವು ದಿನನಿತ್ಯ ಇವತ್ತು CM ಅವ್ರು ಕೊಟ್ಟಿದ್ದ ಡೆಡ್ ಲೈನ್ ಮುಕ್ತಾಯ ಆಗಿದೆ. 500 ಅರ್ಥ ಮಾಡ್ಕೊಳ್ಳಿ. ಈಗ ನಾವು 2700-800 ಗುಂಡಿಗಳು 7ನೇ ತಾರೀಕಿಗೆ ತಮಗೆ ಸಂಬೋಧಿಸಿ ಮಾತಾಡುವಾಗ ಡೆಪ್ಟಿ CM ಸಾಹೇಬರು ಅದನ್ನು ಒಂದು 2 ವಾರ ಒಳಗಾಗಿ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ನಾವು ಇದುವರೆಗೂ 6,000 ಮೇಲ್ಪಟ್ಟಂದರೆ ಈಗ ಇವತ್ತು ನಿನ್ನೆ ಆಗಿತ್ತು 6,000, ಈಗ 7,000 8,000 ಈಗಾಗಲೇ ಗುಂಡಿಗಳನ್ನು ಮುಚ್ಚಿದೆ. ಆಮೇಲೆ 3 ಥರ ವಿಚಾರ ಇದೆ ಗುಂಡಿಗಳು. ಎರಡನೇದಾಗಿ ಏನಿದೆ ಬ್ಯಾಡ್ ಪ್ಯಾಚಸ್ ಅಂದರೆ ಅದು ಗುಂಡಿ ಪರಿಭಾಷೆಗೆ ಬರುವುದಿಲ್ಲ. ಅದು 2 ಮೀಟರ್ ಬೈ 8 ಮೀಟರ್ ಇರ್ಬೋದು, 2 ಮೀಟರ್ ಬೈ 3 ಮೀಟರ್ ಇರ್ಬೋದು. ಅಂಥದ್ದು ನಾವು 8,000 ಆ ಕಡೆಗೆ ಮುಚ್ಚಿದೆ. ತದನಂತರ ಬ್ಯಾಡ್ ರೀಚಸ್ ಇರುತ್ತೆ. ಬ್ಯಾಡ್ ರೀಚಸ್ ಅಂದರೆ ಫುಲ್ ಒಂದು ರೋಡ್ಗೆ ಒಂದು ಎಜ್ ಟು ಎಜ್ ತಗೊಂಡು ಒಂದು 50 ಮೀಟರ್ ಮಾಡುವುದು, 10 ಮೀಟರ್ ಮಾಡುವುದು, ಆ ಥರನೂ ಮಾಡಿದ್ದೇವೆ. ಬರೀ ಗುಂಡಿ ಮುಚ್ಚುವುದು ಕೆಲಸ ಇಲ್ಲ. ಗುಂಡಿ ಮುಚ್ಚಿಲ್ಲ ಅಂದರೆ ಯಾಕೆಂದರೆ ತಮ್ಮ ಮತ್ತು ನಾಗರಿಕರ ಮಾನಸಿಕತೆಯಲ್ಲಿ ಏನಿರುತ್ತದೆ, ಯಾವುದು ರೋಡ್ ಓಡಾಡಲಿಕ್ಕೆ ಸರಿ ಇಲ್ಲ ಅಂದರೆ ಅದು ಗುಂಡಿ ಅಂತಲೇ ಹೇಳ್ತೀರಿ ಪರಿಭಾಷೆಯಲ್ಲಿ. ನಮ್ಮ ಇದರಲ್ಲಿ ನಾವು ಮಾತಾಡುವಾಗ ಆ ಥರ ಅಂದ್ಕೊಂಡು ಹೇಳ್ತೀವಿ. ಆದರೆ ನಮ್ಮ ಗುಂಡಿ ಪರಿಭಾಷೆ ನೋಡ್ಲಿಕ್ಕೆ ಇದ್ದರೆ ಅದು ಬರೀ ಇಷ್ಟು ಸೈಜ್ ಇರುತ್ತೆ. ಅದು ಯಾರು ಜನರು ಅದಕ್ಕೆ ವ್ಯತ್ಯಾಸ ಮಾಡುವುದಿಲ್ಲ ಅಂತ ಹೇಳಿ ನಾವು ಅದನ್ನು ಎಲ್ಲ 3 ಕ್ರಮ ಕೈಗೊಂಡಿದ್ದೇವೆ. ಗುಂಡಿ ಮುಚ್ಚುವುದು, ಬ್ಯಾಡ್ ಮ್ಯಾಚಸ್ ಸರಿ ಮಾಡುವುದು ಮತ್ತು ಬ್ಯಾಡ್ ರೀಚಸ್ ಸರಿ ಮಾಡುವುದು. ಹೀಗಾಗಿ ಸುಮಾರು ಕೆಲಸ ಆಗಿದೆ, ತಾವು ಕೂಡ ನೋಡಿರ್ಬೋದು. ಮತ್ತು ಈಗ ಫಸ್ಟ್ ಇದನ್ನು ಈಗಾಗ ಟೆಂಡರಿಂಗ್ ಮಾಡಿ ನಾವು ಬೈ ಅಕ್ಟೋಬರ್ ಆ್ಯಂಡ್ ನವಂಬರ್ ಫಸ್ಟ್ ವೀಕಿಂದ 459 ಕಿಲೋಮೀಟರ್ಗೆ 660 ಕೋಟಿಯಲ್ಲಿ ಕೆಲಸ ಕಾಮಗಾರಿಗಳು ಪ್ರಾರಂಭ ಮಾಡ್ತೀವಿ. ಆಗ ರೋಡ್ಗಳಿಗೆ ಒಂದು ಕಳೆ ಬರುತ್ತದೆ. ಬಹಳ ವರ್ಷಗಳಿಂದ ನಾವು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ಖರ್ಚು ಮಾಡಿಲ್ಲ. 6,000 ಕೋಟಿ ನಮ್ಮ ಅಮೃತನಗರ ಸ್ಥಾನದಲ್ಲಿ ಕೂಡ ಮೇಜರ್ ಆಗಿ ನಾವು ವಾರ್ಡ್ ರೋಡ್ ತೆಗೆದುಕೊಂಡಿರುವುದರಿಂದ ಈ ರೋಡ್ಗಳಿಗೆ ಈಗ ಸ್ವಲ್ಪ ಅಷ್ಟೇನು ಗಮನ ಕೊಟ್ಟಿರಲಿಲ್ಲ. ಈಗ ಕೊಡ್ತಾ ಇರುವುದರಿಂದ ಚೆನ್ನಾಗಿ ಈಗ ನಾವು ಸುಮಾರು 200ಕ್ಕಿಂತ ಜಾಸ್ತಿ ಜನರಿಗೆ ತಾತ್ಕಾಲಿಕವಾಗಿ 600 ಮ್ಯಾನ್ ಪವರ್ ಏಜೆನ್ಸಿಯಿಂದ ತಗೊಂಡು ಪ್ರತಿಯೊಂದು ಮನೆಗೆ ನಮಗೆ ಹೇಗೆ ಐಡೆಂಟಿಟಿ ಇದೆ, ಒಂದು ಪರಿಚಯ ಪತ್ರ ಇರುತ್ತೆ, ಒಂದು ಐಡೆಂಟಿಟಿ ಕಾರ್ಡ್ ಇರುತ್ತೆ. ಆ ಪ್ರಕಾರ ಮನೆಗಳಿಗೆ ಫುಲ್ ಏನು ಪರಿಸ್ಥಿತಿ ಇದೆ ಆ ಫೋಟೋ ತಗೊಂಡು GPS ಕೋಆರ್ಡಿನೇಟ್ ತಗೊಂಡು ಅದಕ್ಕೆ ಇಮಿಡಿಯೇಟ್ಲಿ ಟ್ಯಾಕ್ಸ್ ಪೇಡ್ ರಸೀಟ್ಗೆ ಲಿಂಕ್ ಮಾಡಿಬಿಟ್ಟು ನಮ್ಮ ಕಡೆಗೆ ಡೇಟಾಬೇಸ್ ತಯಾರು ಮಾಡ್ತಾ ಇದ್ದೇವೆ. ಎಲ್ಲ ನಾಗರಿಕರಿಗೆ ಇದಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಅದು ಟ್ಯಾಕ್ಸ್ ರಿಸೀಟ್ ಇತ್ಯಾದಿ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಅದು ಕೊಟ್ಟರೆ ಅದರಲ್ಲಿ ನಂಬರಿಂಗ್ ಇರುತ್ತೆ. ನಮಗೆ ಬೇಗ ಅದರಲ್ಲಿ ಟ್ಯಾಗ್ ಮಾಡಿ ಈ ಜಿಯೋ ಟ್ಯಾಗಿಂಗ್ ಇದು ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಇದೆ ಅಂತ ಬೇಗ ನೋಡ್ಲಿಕ್ಕೆ ಬರ್ತದೆ. ಅದರ್ವೈಸ್ ಆಲ್ಸೋ ನಾವು ನೋಡ್ಬೋದು, ನಮ್ಮ ಹತ್ರ ರಿಜಿಸ್ಟರ್ ಇರುತ್ತೆ, ನಾವು ಒಂದೊಂದ್ಕೊಂಡು ಹುಡ್ಕಾಡ್ಬೋದು. ಆ ಮಂದಿಗೆ ಅದನ್ನು ಜಾಸ್ತಿ ಆಸಕ್ತಿ ಇರುತ್ತದೆ. ನಮ್ಮ ಫೋಟೋ ತಗೊಂಡಿದ್ದಾರೆ ಮನೆದು ಮತ್ತು GPS ಕೋಆರ್ಡಿನೇಟ್ ತಗೊಂಡಿದ್ದಾರೆ ಅಂದರೆ ಇದನ್ನು ಕರೆಕ್ಟ್ ಅಡ್ರೆಸ್ಗೆ ಬರಲಿ ಅಂತ. ಹೀಗಾಗಿ ಅದನ್ನು ಕೂಡ ಕೇಳ್ತಾ ಇದ್ದೇವೆ. ಇದನ್ನು ಎಲ್ಲ ಮಾಡಿ ನಾವು 4-5 ತಿಂಗಳಲ್ಲಿ ಇದೆಲ್ಲ ಮುಕ್ತಾಯ ಆಗಿಬಿಡುತ್ತದೆ. ನಾವು ಕಂಪ್ಲೀಟಾಗಿ ನಮಗೆ GPS ಕೋಆರ್ಡಿನೇಟ್ ಇರುತ್ತೆ, ಫೋಟೋ ಇರುತ್ತೆ ಮನೆದು. ಮತ್ತು ಇನ್ನು ಮುಂದೆನೂ ಕೂಡ ನಾವು ಹೊಸ ಕ್ರಿಯೇಟ್ ಮಾಡಬೇಕಾದ್ರೆ ಖಾತಾ ತಮ್ಮದು GPS ಮತ್ತು ಫೋಟೋ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇವೆ. ಬೆಸ್ಕಾಮ್ಗೂ ಕೂಡ ಒಂದು ಪತ್ರ ಬರ್ತಿದ್ದೇವೆ. ಅದು KERCಯಿಂದ ಇದನ್ನು ಪಡೀತಾ ಇದ್ದಾರೆ. ಅಲ್ಲಿ ಬೆಸ್ಕಾಮ್ ಬಿಲ್ನಲ್ಲೂ ಕೂಡ PID ಏನಿದೆ, ಪ್ರಾಜೆಕ್ಟ್ ನಮ್ಮದು ಪ್ರಾಪರ್ಟಿ ID ಏನಿದೆ ಅದು ನಮೂದಬೇಕು ಅಂತ KERC ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ತಾತ್ವಿಕವಾಗಿ ಅದನ್ನು ಪಾಸಿಟಿವ್ ಆಗಿ ಪರಿಗಣಿಸುತ್ತೇವೆ ಅಂತ ಹೇಳೋದ್ರಿಂದ ಅದನ್ನು ಆಗಿಬಿಟ್ರೆ ಬೆಸ್ಕಾಮು ನಮ್ಮ ಪ್ರಾಪರ್ಟಿ ಎಲ್ಲ ಲಿಂಕ್ ಆಗಿ ಆ ಸೋರಿಕೆಗೆ ತಡೆಗಟ್ಟಲಿಕ್ಕೆ ಆಗ್ತದೆ. ಪರ್ಮಿಷನ್ ವಿಚಾರದಲ್ಲಿರ್ಬೋದು, ನಾವು ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಜನರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಫಾರ್ ದ ವೇರಿಯಸ್ ರೀಸನ್ಸ್. ನಿಯಮಗಳ ಬದಲಾವಣೆ ಏನಂತ ನಾವು ಕೋರ್ಟ್ನಲ್ಲಿ ಅದು ವ್ಯಾಜ್ಯ ಇರುವುದರಿಂದ ಅದ್ರ ಮೇಲೆ ಏನು ಮಾತಾಡಬೇಕಾಗಲ್ಲ. ಅಲ್ಲ ಸರ್, ಈಗ ಅಧಿಕಾರ ಏನಾದರೂ ಜೆಸಿಗಳಿಗೆ ಕೊಡ್ತೀರಾ, ಜಡ್ಸಿಗಳಿಗೆ ಕೊಡ್ತೀರಾ? ಆ ಥರ ಏನಾದ್ರು ಕೆಳಗಡೆ ಮೋರಿಗೆ ಬಿದ್ದು ಏಟ್ ಮಾಡ್ಕೊಂಡಿದ್ದು ಬಿದ್ದಿದ್ದ ಒಂದೇ ತಪ್ಪು. ಆದರೆ ಬಿದ್ದಿರೋ ಜಾಗ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕಾಗಿದ್ದು BBMP. ಮಾಡೋರು ಎಸ್ಸಲ್ಲಿ ಹೇಳೋದು ಹೇಳಿ ಯಾರಣ್ಣ ಸ್ವಲ್ಪ ರಿಪೋರ್ಟಿಂಗ್ ಮಾಡುವಾಗ ನಾವು ಅದನ್ನು ಪ್ರೆಸ್ ಕೂಡ ಹೇಳಿದ್ದೇವೆ. ರಿಪೋರ್ಟಿಂಗ್ ಮಾಡುವಾಗ ಬರೀ ಉದ್ವಿಗ್ನಿಂದ ಆತರತೆಯಿಂದ ರಿಪೋರ್ಟ್ ಮಾಡಬಾರ್ದು. ಫಸ್ಟ್ ತಿಳ್ಕೊಂಡು ಮಾಡಬೇಕು. ಅವರು ಬಿದ್ದಿರುವ ಜಾಗ ಮತ್ತು ಕಾರಣ ಮತ್ತು ಆ ಗುಂಡಿ ಅಷ್ಟೇನು ಜಾಗಕ್ಕೆ ಇಲ್ಲ.
ಗುಂಡಿ ಇದೆ ಅಂತ ನಾವು ಒಪ್ಕೊಳ್ತೀವಿ, ಬಟ್ ಆ ಗುಂಡಿಗೆ ಅದು ನಿಧನ ಆಗ್ಲಿಕ್ಕೆ ಕಾರಣ ಇಲ್ಲ ಅಂತಾನು ಹೇಳ್ತಾ ಇದ್ದೇವೆ. ಸರ್, ಡಾಕ್ಟರ್ ಹೇಳ್ತಾರೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ ಅಲ್ಲಿ ಕಾಮಗಾರಿ ಮುಕ್ತ ಆಗಿದೆ, ಸ್ಲಾಬ್ಗಳನ್ನ ಮುಚ್ಚ ಇಲ್ಲ ಅನ್ನೋದು ಸ್ಲಾಬ್ ಮುಚ್ಚಿದೆ ಇರೋದಕ್ಕೆ ಅಲ್ಲಿ ಕಬ್ಬಿಣ ಇರೋದು ಚುಚ್ಚಿದೆ ಸರ್ ಅವ್ರಿಗೆಲ್ಲ. ನಾನು ಹೇಳ್ತೀನಿ ಕೇಳಿ, ಗುಂಡಿ ಪರವಾಗಿಲ್ಲ, ಗುಂಡಿ ಮುಚ್ಚಿಲ್ಲ ಅದು ನಮ್ಮ ಅಧಿಕಾರಿಗಳನ್ನ ಈಗ ಕಾಮಗಾರಿ ಮುಕ್ತ ಆಗಿದೆ 3 ತಿಂಗಳಾದ್ರೂ ಕೂಡ ಮುಚ್ಚಿಲ್ಲ. ಕಟ್ಟಕ್ಕೆ ಹೋಗಿ ಫಸ್ಟ್ ಫ್ಲೋರ್ ಇಂದ ಬಿದ್ದಿದ್ದಾನೆ, ಸರಿ, ಬಿದ್ದಿರೋ ಜಾಗ ಏನಿದೆ ಮೋರಿ ಕ್ಲೋಸ್ ಮಾಡಬೇಕಾಗಿತ್ತು. ಅಲ್ಲಿ ಕಬ್ಬಿಣದ ರೋಡ್ ಹಂಗೆ ಹೊರಗಡೆ ಬಿಟ್ಟಿದ್ದಾರೆ, ಅದು ಚುಚ್ಚಿಸ್ಕೊಂಡವರಿಗೆ ಸೀರಿಯಸ್ ಆಗಿರೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ನಾವು ಹೇಗಾದರೂ ಆ ಪೊಲೀಸು ಅದರಲ್ಲಿ ತನಿಖೆ ಮಾಡ್ತಾ ಇದೆ. ನಮ್ಮ ಪ್ರಕಾರ ಈ ನೀವೇನು ರಿಪೋರ್ಟ್ ಮಾಡಿದ್ರಿ, ಈ ಗುಂಡಿಗೆ ಬಿದ್ದು ಅವನು ಏನು ಮೇಲ್ಛಾವಣಿಗೆ ಮೋರಿ ಕೆಲಸ ನಡೀತಾ ಇತ್ತು, ಅದರಲ್ಲಿ ಬಿದ್ದು ಆಗಿದೆ. ಮತ್ತು ಇದೇ ಪ್ರಕಾರ 2-3 ಮಂದಿಗೆ ಅದೇ ಪ್ರಕಾರ ಗಾಯ ಆಗ್ತಾ ಇದೆ ಅಂತ ಹೊಡೆದಿದ್ದೀರಿ ನೀವು. ಆ ಥರ ನಾವು ಬಾವುಟ ಹಾಕ್ಲಿಕ್ಕೆ ಹೋದಾಗ ಮೇಲ್ಗಡೆಯಿಂದ ಬಿದ್ದು ಅದರಲ್ಲಿ ಬಿದ್ದಿದ್ದ ಅಂತ ರಿಪೋರ್ಟೇ ಮಾಡಿರಲಿಲ್ಲ. ಈಗ ನಾವು ರಿಪೋರ್ಟ್ ಆಗಿದೆಯಲ್ಲಪ್ಪ, ನಿನ್ನೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಟ್ಟ ಮೇಲೆ ನಿನ್ನೆಯಿಂದ ಬರ್ತಾ ಇದೆ. ಈಗ ನಾನೇನು ಹೇಳ್ತಾ ಇರೋದು, ನಮ್ಮ ತಪ್ಪೇನಿದೆ ಆ ಗುಂಡಿ ಮುಂದಿಲ್ಲ, ಅದು ಒಂದು ತಪ್ಪಿದೆ, ಬಟ್ ಆ ಮನುಷ್ಯ ಆ ಗುಂಡಿಯಿಂದ ಬಿದ್ದು ಸತ್ತಿದ್ದಾನೆ ಅಂತ ಹೇಳೋದು ನಿಜ.